ಲೋಕಸಮರದ ಬಳಿಕ ಸರ್ಕಾರದ ಭವಿಷ್ಯ ಈಶ್ವರಪ್ಪ ಮುನಿಸು ಮುಲಾಮು ಹಚ್ಚುತ್ತಾರ ವಿಜಯೇಂದ್ರ. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ಮಾತು. ದೊಡ್ಡಗೌಡರ ಬಗ್ಗೆ ಮತ್ತೊಂದು ವಿವಾದ. ಸಾಯೋ ವಯಸ್ಸಿನಲ್ಲಿ ಹೊಂದಾಣಿಕೆ ಬೇಕಾ? ಅಪವಿತ್ರ ಮೈತ್ರಿ ಅಂತ KN ರಾಜಣ್ಣ ಕಿಡಿ. ಸಾತ್ವಿಕ್ ಬದುಕಿ ಬರಲೆಂದು ಯುವಕರ ಹರಕೆ. ಆರಾಧ್ಯ ದೈವಕ್ಕೆ ದೀಡ್ ನಮಸ್ಕಾರ. ಲಚ್ಚಾಣದಲ್ಲಿ ಯುವಕರ ಮಾದರಿ ಕಾರ್ಯ. ರಾಜ್ಯ ಲೋಕ ಅಖಾಡಕ್ಕೆ ಪ್ರಧಾನಿ ಎಂಟ್ರಿ. ರಾಜ್ಯದ ಎಲ್ಲಾ ಬೂತ್ ಅಧ್ಯಕ್ಷರ ಜೊತೆ ಸಂವಾದ. ಆಪ್ ಮೂಲಕ ನಮೋ ಸಂದೇಶ. ಕೊಡಗಿನಲ್ಲಿ ಜನರ ನಿದ್ದೆಗೆಡಿಸಿದ ಕಾಡಾನೆ. ರೈಲ್ವೆ ಕಂಬಿ ಮುರಿದು ಕಾಡಿನಿಂದ ನಾಡಿಗೆಲಗೆ. ಸೋಮವಾರ ಪೇಟೆಯಲ್ಲಿ ಜನರಿಗೆ ಹೆಚ್ಚಾಯಿತು ಆತಂಕ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತ ಪರಿ ಇದು. DK ಶಿವಕುಮಾರ್ ಅವರ ನೋಟು, ಆದ್ರೆ ಓಟು ನಿಮ್ದು ಡಾಕ್ಟರ್ ಮಂಜುನಾಥ್ಗೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಲೋಕಸಮರ ಅಖಾಡ ರಂಗೇರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ರಾಜಕೀಯ ನಾಯಕರ ಹೇಳಿಕೆಗಳನ್ನ ಈ ಹಿಂದೆ ಕೂಡ ನಾವು ಗಮನಿಸ್ತಿದ್ವಿ. ಆದ್ರೆ ಈಗ ಒಂದೊಂದೇ ಹೇಳಿಕೆಗಳು, ಚಿತ್ರ ವಿಚಿತ್ರ ಹೇಳಿಕೆಗಳು ಅಂತ ಹೇಳಿದ್ರೆ, ನಿಮ್ಮ ಓಟು ಡಾಕ್ಟರ್ ಮಂಜುನಾಥ್ಗೆ, ಆದ್ರೆ ನಿಮ್ಮ ನೋಟು DK ಶಿವಕುಮಾರ್ ಅವರದ್ದು. ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ನೋಟನ್ನ ತೆಗೆದುಕೊಳ್ಳಿ, ಆದ್ರೆ ಓಟ್ ನೀವು ಯಾವುದೇ ಕಾರಣಕ್ಕೂ ಮಂಜುನಾಥ್ ಅವರಿಗೆ ಹಾಕಬೇಕು. ಹೃದಯವಂತ ಮಂಜುನಾಥ್ ಅವರು ಈ ಸತಿ ನಿಮ್ಮೆಲ್ಲರ ಸೇವೆ ಮಾಡೋಕೆ ಬರ್ತಾ ಇದ್ದಾರೆ, MP ಆಗಿ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಅವರ ಕೈಯನ್ನ ಬಲಪಡಿಸ್ಬೇಕಂತ ಹೇಳಿದ್ರೆ ಅವರಿಗೆ ಓಟನ್ನ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರು ಒಂದ್ ಕಡೆ ಕಾಂಗ್ರೆಸ್ ವಿರುದ್ಧ, ಅದು ಕೂಡ ಬದ್ಧ ವೈರಿ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತ ಪರಿ ಇದು. ಈಗಾಗಲೇ ಗಮನಿಸ್ತಾ ಇದ್ವಿ, ರಾಜ್ಯದ ನಾಯಕರು ಎದುರಾಳಿ ನಾಯಕರನ್ನು ಯಾವ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಎಸ್, ಈಗ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬೂತ್ ಲೆವೆಲ್ಲು, ಬೂತ್ ಮಟ್ಟದಲ್ಲಿ ಪ್ರಚಾರ ಮಾಡುವ ದೃಷ್ಟಿಯಿಂದ ನಾವು ಇವತ್ತು ಎಲ್ಲ ಯಾವ ಕ್ಷೇತ್ರಕ್ಕೆ ಯಾವ ದಿನ ಅಂತ ನಿಗದಿ ಮಾಡಿದ್ದೇವೆ. ಅದೇ ಇವತ್ತಿನ ಸಾರಾಂಶ. ಹೌದು, ಅವರು ದೇವೇಗೌಡರು ಕೂಡ ಪ್ರಚಾರಕ್ಕೆ ಬರ್ತಾರೆ. ಹೌದು, ಕುಮಾರಸ್ವಾಮಿ ಅವರು ಬರ್ತಾರೆ, ದೇವೇಗೌಡರು ಬರ್ತಾರೆ, ನಂತರ ಯಡಿಯೂರಪ್ಪ, ವಿಜಯೇಂದ್ರ ಅವರು ಕೂಡ ಬರ್ತಾರೆ. ಸೊ ಜೊತೆಗೆ ಅಲ್ಲಿ ಸ್ಥಳೀಯ ನಾಯಕರುಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಅಲ್ಲ, ಹೃದಯ ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಮತ್ತು BJP ಪಕ್ಷಕ್ಕೆ ಮೈತ್ರಿ ಅಭ್ಯರ್ಥಿಯಾದ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಮತ ಹಾಕಬೇಕು ಅಂತ ಹೃದಯ ಹೇಳ್ತಾ ಇದೆ, ಹೃದಯ ಮಿಡಿತಾ ಇದೆ.